ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ನ ಮೊಟ್ಟ ಮೊದಲ ವಿಡಿಯೋ ಖಂಡಿತ ನಿಮಗೆ ಸಿಕ್ಕಾಪಟ್ಟೆ ಇಷ್ಟವಾಗುತ್ತೆ. ಅಲ್ಲಲ್ಲ, ನಿಮ್ಮನ್ನು ಇನ್ಸ್ಪೈರ್ ಮಾಡುತ್ತೆ. ಯೂಟ್ಯೂಬ್ನ ಈ ಮೊದಲ ವಿಡಿಯೋ ಯೂಟ್ಯೂಬ್ನಲ್ಲಿ ಅತ್ಯದ್ಭುತ ಸಾಧನೆ ಮಾಡಿದ ಉತ್ಸಾಹಿ ಯುವಕನ ಬಗ್ಗೆ. ಎಸ್, ಅತ್ಯಂತ ಚಿಕ್ಕ ವಯಸ್ಸಲ್ಲಿ ಈ ಯುವಕ ಮಾಡಿರೋ ಸಾಧನೆ ನಿಮ್ಮನ್ನು ಅಚ್ಚರಿಗೊಳಿಸದೇ ಇರೋಕೆ ಸಾಧ್ಯವೇ ಇಲ್ಲ. ಈತ ನಿಜಕ್ಕೂ ಯೂಟ್ಯೂಬ್ ಜಗತ್ತಿನ ಮಿಸ್ಟರ್ ಬೀಸ್ಟ್. ನಾನು ಈತನನ್ನು ಬೀಸ್ಟ್ ಅಂತ ಕರೆಯೋಕ್ಕೂ ಒಂದು ಕಾರಣ ಇದೆ. ಇಡೀ ಜಗತ್ತಿನಲ್ಲೇ ಯಾರೊಬ್ಬರೂ ಮಾಡಲಾಗದ ಸಾಧನೆಯನ್ನ ಮಾಡಿ ತೋರಿಸಿದ್ದಾನೆ ಈ 26ರ ಯುವಕ. ಈತ ಯೂಟ್ಯೂಬ್ ಜಗತ್ತಿನ ಬಿರುಗಾಳಿ, ಸುಂಟರಗಾಳಿಯಲ್ಲ, ಬದಲಿಗೆ ಸುನಾಮಿ. ಈತನ ಹೆಸರು ಜೇಮ್ಸ್ ಸ್ಟೀಫನ್ ಡೊನಾಲ್ಡ್ಸನ್ ಅಲಿಯಾಸ್ ಜಿಮ್ಮಿ ಅಲಿಯಾಸ್ ಮಿಸ್ಟರ್ ಬೀಸ್ಟ್. ಅಷ್ಟಕ್ಕೂ ಯಾರು ಈ ಜಿಮ್ಮಿ? ಈತನ ಸಾಧನೆಯಾದ್ರೂ ಏನೋ, ಯೂಟ್ಯೂಬ್ನಲ್ಲಿ ಈತ ಎಬ್ಬಿಸಿರೋ ಸುನಾಮಿಯಾದ್ರೂ ಎಂಥದ್ದು? ಯೂಟ್ಯೂಬ್ನಲ್ಲಿ ಟೈಮ್ ಪಾಸ್ ವಿಡಿಯೋ ಮಾಡೋರಿಂದ ಹಿಡಿದು ಹಣ ಮಾಡೋಕೆ ಅಂತಲೇ ಚಿತ್ರ ವಿಚಿತ್ರ ವಿಡಿಯೋ ಕಂಟೆಂಟ್ ಕ್ರಿಯೇಟ್ ಮಾಡೋರು ಕೋಟ್ಯಂತರ ಮಂದಿ. ಆದರೆ ಅತ್ಯಂತ ಪುಟ್ಟ ವಯಸ್ಸಲ್ಲಿ ಯೂಟ್ಯೂಬನ್ನೇ ತನ್ನ ಉದ್ಯೋಗವನ್ನಾಗಿ ಆಯ್ಕೆ ಮಾಡಿಕೊಂಡ ಈ ಜಿಮ್ಮಿ ಅಲ್ಲಿಂದ ಬಂದ ಹಣವನ್ನ ಸಂಕಷ್ಟದಲ್ಲಿರೋ ಜನರಿಗೆ, ಅಂದ್ರೆ ತನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರೋ ಜನರಿಗಾಗಿಯೇ ಹಂಚ್ತಾನೆ. ಜಿಮ್ಮಿಯ ಮಿಸ್ಟರ್ ಬೀಸ್ಟ್ ಚಾನೆಲ್ ನೋಡುವ ಲಕ್ಷಾಂತರ ಸಬ್ಸ್ಕ್ರೈಬರ್ಗಳು ಕೂಡ ಇವತ್ತು ಕೋಟ್ಯಾಧಿಪತಿಗಳಾಗಿದ್ದಾರೆ. ಅಚ್ಚರಿ ಅನ್ಸುತ್ತೆ ಅಲ್ವಾ? ಜೇಮ್ಸ್ ಸ್ಟೀಫನ್ ಡೊನಾಲ್ಡ್ಸನ್ ಅಲಿಯಾಸ್ ಜಿಮ್ಮಿ, ಮಿಸ್ಟರ್ ಬೀಸ್ಟ್ ಯೂಟ್ಯೂಬ್ ಚಾನೆಲ್ನ ಫೌಂಡರ್. ಜಿಮ್ಮಿ ಇವತ್ತು ಯೂಟ್ಯೂಬ್ ಜಗತ್ತಿನ ನಂಬರ್ 1 ಸ್ಟಾರ್. ವಿಶ್ವದಲ್ಲೇ ಅತಿ ಹೆಚ್ಚು ಸಬ್ಸ್ಕ್ರೈಬರ್ಗಳನ್ನ ಹೊಂದಿರುವ ಚಾನೆಲ್ನ ಅಧಿಪತಿ. ಈತನ ಒಂದೊಂದು ವಿಡಿಯೋ ಕೂಡ 10 ರಿಂದ 20 ಕೋಟಿ ವೀಕ್ಷಣೆ ಪಡೆಯುತ್ತೆ. ಅಂದ್ರೆ ಜಿಮ್ಮಿಯ ಪಾಪ್ಯುಲಾರಿಟಿ ಯಾವ ಲೆವೆಲ್ಗಿದೆ ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಷ್ಟಕ್ಕೂ ಮಿಸ್ಟರ್ ಬೀಸ್ಟ್ ಚಾನೆಲ್ನ ಸಬ್ಸ್ಕ್ರೈಬರ್ ಸಂಖ್ಯೆ ಎಷ್ಟು? ಜಿಮ್ಮಿ ಯೂಟ್ಯೂಬ್ನಲ್ಲಿ ಯಾವ ರೀತಿಯ ಕಂಟೆಂಟ್ ಕ್ರಿಯೇಟ್ ಮಾಡ್ತಾನೆ? ಅದರಿಂದ ಪ್ರತಿ ತಿಂಗಳು ಜಿಮ್ಮಿ ಗಳಿಸುವ ಆದಾಯ ಎಷ್ಟು? ಆತ ಗಳಿಸಿದ ಹಣದಲ್ಲಿ ಎಷ್ಟು ಹಣವನ್ನ ಜನರಿಗೆ ದಾನ ಮಾಡ್ತಾನೆ? 26ನೇ ವಯಸ್ಸಲ್ಲೇ ಇಷ್ಟೊಂದು ಪಾಪ್ಯುಲಾರಿಟಿ ಸಿಗೋಕೆ ಕಾರಣವಾದ್ರೂ ಏನು? ಜಿಮ್ಮಿ ಎಷ್ಟನೇ ವಯಸ್ಸಲ್ಲಿ ಯೂಟ್ಯೂಬ್ ಜಗತ್ತಿಗೆ ಕಾಲಿಟ್ಟ? ಈ ರೋಚಕ ಕಥೆಯನ್ನ ಕೇಳ್ತಾ ಹೋದ್ರೆ ನಿಮ್ಮ ಮೈ ರೋಮಾಂಚನವಾಗುತ್ತೆ. ಜನರಿಂದ ಗಳಿಸಿದ ಹಣವನ್ನ ಜನರಿಗೆ ಹಂಚುವ ಆತನ ಗುಣ, ವ್ಯಕ್ತಿತ್ವ ಮತ್ತು ಸಾಧನೆ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗುತ್ತೆ. ಜಿಮ್ಮಿ ಹುಟ್ಟಿದ್ದು 1998ರ ಮೇ 7ರಂದು ಅತ್ಯಂತ ಸಾಮಾನ್ಯ ಕುಟುಂಬದಲ್ಲಿ. ಈತನ ಕುಟುಂಬದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಆತ ಈವರೆಗೂ ಬಿಟ್ಟುಕೊಟ್ಟಿಲ್ಲ. ಆದರೆ ಈತನ ತಾಯಿ ಆರ್ಮಿಯಲ್ಲಿದ್ರು ಅನ್ನೋ ಮಾಹಿತಿ ಮಾತ್ರ ಲಭ್ಯವಿದೆ. ಅಮೆರಿಕಾದ ಕಾನ್ಸಾಸ್ನಲ್ಲಿ ಹುಟ್ಟಿದ ಜಿಮ್ಮಿಗೆ ಅತ್ಯಂತ ಪುಟ್ಟ ವಯಸ್ಸಲ್ಲೇ ಯೂಟ್ಯೂಬ್ ಜಗತ್ತು ಆಯಸ್ಕಾಂತದಂತೆ ಸೆಳೆದು ಬಿಟ್ಟಿತ್ತು. ಶಾಲಾ ದಿನಗಳಲ್ಲೇ ಯೂಟ್ಯೂಬ್ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡಿದ್ದ ಜಿಮ್ಮಿ 10 ವರ್ಷಗಳ ಹಿಂದೆ ಯೂಟ್ಯೂಬ್ನಲ್ಲಿ ಹೆಸರು ಮಾಡಿದ್ದ ಯೂಟ್ಯೂಬರ್ಗಳನ್ನ ಫಾಲೋ ಮಾಡ್ತಿದ್ದ. ದೊಡ್ಡವನಾದ್ಮೇಲೆ ಡಾಕ್ಟರ್, ಇಂಜಿನಿಯರ್, IT ಉದ್ಯೋಗಿಯಲ್ಲ, ನಾನು ಆದ್ರೆ ಯೂಟ್ಯೂಬರೇ ಆಗ್ಬೇಕು ಅಂತ ಕನಸು ಕಂಡಿದ್ದ ಜಿಮ್ಮಿ. ಇದು ಕೆಲವರಿಗೆ ಹುಚ್ಚು ಅನಿಸಿದ್ರು ಈತನ ಇಂತಹ ಹುಚ್ಚು ಆಲೋಚನೆ ಮತ್ತು ಅದರೆಡೆಗೆ ಇದ್ದ ಪ್ಯಾಷನ್ ಇವತ್ತು ಜಗತ್ತೇ ತಿರುಗಿ ನೋಡುವಂತೆ ಮಾಡಿದ್ದಾನೆ. ತನ್ನ 12ನೇ ವಯಸ್ಸಲ್ಲೇ, ಅಂದ್ರೆ 2012ರ ಜನವರಿ 20ರಂದು ಮಿಸ್ಟರ್ ಬೀಸ್ಟ್ 6000 ಹೆಸರಿನ ಯೂಟ್ಯೂಬ್ ಚಾನೆಲ್ ತೆರೆದ ಜಿಮ್ಮಿ. ವಿಡಿಯೋ ಗೇಮ್ಗಳ ಬಗ್ಗೆ ಆಸಕ್ತಿ ಹೊಂದಿದ್ದ ಜಿಮ್ಮಿ ತನ್ನ ವಿಡಿಯೋ ಗೇಮ್ ಪ್ರೊಫೈಲ್ ನೇಮನ್ನೇ ತನ್ನ ಚಾನೆಲ್ಗೆ ಇಟ್ಟಿದ್ದ. ನಂತರ ಕಾಮೆಂಟ್ರಿಗಳು ಮತ್ತು ಬೇರೆ ಬೇರೆ ಯೂಟ್ಯೂಬರ್ಗಳ ಅರ್ನಿಂಗ್ ವಿಡಿಯೋಗಳನ್ನ ಮಾಡ್ತಿದ್ದ. ಆದ್ರೆ ಮಿಸ್ಟರ್ ಬೀಸ್ಟ್ ಅಲಿಯಾಸ್ ಜಿಮ್ಮಿ ಯೂಟ್ಯೂಬ್ನಲ್ಲಿ ಪಾಪ್ಯುಲರ್ ಆಗಿದ್ದು ತನ್ನ ಚಾಲೆಂಜ್ ವಿಡಿಯೋಗಳಿಂದಾಗಿ. 1 ರಿಂದ 100,000ದವರೆಗೂ ಲೆಕ್ಕವನ್ನ 24 ಗಂಟೆಗಳ ಕಾಲ ನಿರಂತರವಾಗಿ ಎಣಿಸಿದ. ಒಂದೇ ಆಲ್ಬಮ್ ವಿಡಿಯೋವನ್ನ 10 ಗಂಟೆಗಳ ಕಾಲ ನಿರಂತರವಾಗಿ ನೋಡಿದ.
ಜಿಮ್ಮಿಯ ಇಂತಹ ಕ್ರೇಜಿ ಮತ್ತು ವಿಚಿತ್ರ ವಿಡಿಯೋಗಳು ಜನರನ್ನ ಸಖತ್ ಅಟ್ರಾಕ್ಟ್ ಮಾಡಿದ್ವು. ಇಲ್ಲಿ ಜಿಮ್ಮಿ ಮಾಡಿದ ಪ್ರಯೋಗಗಳನ್ನ ಇಷ್ಟಪಟ್ಟ ವ್ಯಕ್ತಿಯೊಬ್ರು $5,000 ಸ್ಪಾನ್ಸರ್ ಮಾಡಿದ್ರು. ಅವರಿಗೆ ಮನವಿ ಮಾಡಿಕೊಂಡು $10,000 ಪಡೆದ ಜಿಮ್ಮಿ ಹಣವನ್ನ ಅವಶ್ಯಕತೆ ಇರೋರಿಗೆ ದಾನ ಮಾಡ್ದ. ಅದನ್ನೇ ಅದ್ಭುತ ವಿಡಿಯೋ ಕಂಟೆಂಟ್ ಮಾಡ್ದ. ಅಲ್ಲಿಂದ ಮಿಸ್ಟರ್ ಬೀಸ್ಟ್ ಚಾನೆಲ್ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಯಿತು. 13ನೇ ವಯಸ್ಸಲ್ಲಿ ಯೂಟ್ಯೂಬರ್ ಆದ ಜಿಮ್ಮಿ ಆರಂಭದಲ್ಲಿ ಒಂದೇ ಒಂದು ವಿಡಿಯೋವನ್ನ ಜನರಿಗೆ ರೀಚ್ ಮಾಡೋಕೆ ಸಿಕ್ಕಾಪಟ್ಟೆ ಶ್ರಮ ಪಟ್ಟಿದ್ದಾನೆ. ಯೂಟ್ಯೂಬರ್ ಆಗಲು ಕಾಲೇಜನ್ನೇ ಅರ್ಧಕ್ಕೆ ಬಿಟ್ಟ ಜಿಮ್ಮಿ ಮುಂದಿನ 10 ವರ್ಷಗಳಲ್ಲಿ ಯೂಟ್ಯೂಬ್ ಜಗತ್ತಲ್ಲಿ ಸೃಷ್ಟಿಸಿದ್ದು ಒಂದು ಅದ್ಭುತ ಇತಿಹಾಸ. ದುಬಾರಿ ಚಾಲೆಂಜ್ಗಳು, ಗಿಫ್ಟ್ಗಳು, ಜನರಿಗೆ ಸಹಾಯ ಮಾಡುವ ವಿಡಿಯೋಗಳನ್ನ, ವಿಶಿಷ್ಟ ಗೇಮ್ ಚಾಲೆಂಜ್ಗಳನ್ನ ವಿಡಿಯೋ ಮಾಡ್ತಿದ್ದ ಜಿಮ್ಮಿ ಯೂಟ್ಯೂಬ್ ಸಾಮ್ರಾಜ್ಯದ ದೊರೆಯಾಗಿ ಬೆಳೆದು ಬಿಟ್ಟ. ಅಷ್ಟಕ್ಕೂ ಜೇಮ್ಸ್ ಸ್ಟೀಫನ್ ಡೊನಾಲ್ಡ್ಸನ್ ಅಲಿಯಾಸ್ ಜಿಮ್ಮಿ ಮಿಸ್ಟರ್ ಬೀಸ್ಟ್ ಹೆಸರಿನಲ್ಲಿ ತಾನಷ್ಟೇ ಬೆಳೀಲಿಲ್ಲ. ತನ್ನ ಜೊತೆ ತನ್ನ ಚಾನೆಲ್ನ ಸಬ್ಸ್ಕ್ರೈಬರ್ಗಳನ್ನು ಸಿರಿವಂತರನ್ನಾಗಿಸಿದ. ತನ್ನ ಮಿಸ್ಟರ್ ಬೀಸ್ಟ್ ಚಾನೆಲ್ನ ಮೊದಲ ಸಬ್ಸ್ಕ್ರೈಬರ್ನಿಂದ ಹಿಡಿದು ತನ್ನ ಚಾನೆಲ್ ಬೆಳವಣಿಗೆಯ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾದ ಸಬ್ಸ್ಕ್ರೈಬರ್ಗಳಿಗೆ ದೊಡ್ಡ ದೊಡ್ಡ ದುಬಾರಿ ಉಡುಗೊರೆಗಳನ್ನ ಕೊಡುತ್ತಾ ಬಂದಿದ್ದಾನೆ. ಜಿಮ್ಮಿಯಿಂದಾಗಿ ಸಾವಿರಾರು ಜನ ಅಂಧರು ಜಗತ್ತನ್ನ ನೋಡಿದ್ದಾರೆ. ಸಾವಿರಾರು ಕಿವುಡರು ಕೇಳುವಂತಾಗಿದೆ. ನೂರಾರು ನಿರಾಶ್ರಿತರಿಗೆ ಮನೆಗಳನ್ನ ನಿರ್ಮಿಸಿಕೊಟ್ಟಿದ್ದಾನೆ. ಗೊತ್ತು ಗುರಿ ಇಲ್ಲದ ಅಪರಿಚಿತರಿಗೆ ಲಕ್ಷ ಸಹಾಯ ಮಾಡಿದ್ದಾನೆ. ಶಾಲೆಗಳನ್ನ ಕಟ್ಟಿಸಿದ್ದಾನೆ. ಮಕ್ಕಳು, ಯುವಕರು, ವೃದ್ಧರಾದಿಯಾಗಿ ಸಾವಿರಾರು ಜನರಿಗೆ ನಿರಂತರವಾಗಿ ಹಣ ಸಹಾಯ ಮಾಡುತ್ತಿರುವ ಜಿಮ್ಮಿ ನೂರಾರು ಮೂಕ ಪ್ರಾಣಿಗಳನ್ನು ರಕ್ಷಿಸಿದ್ದಾನೆ, ಆಶ್ರಯ ನೀಡಿದ್ದಾನೆ. ಆ ಮೂಲಕ ಯೂಟ್ಯೂಬ್ನಲ್ಲಿ ಸಂಪಾದಿಸಿದ ಆದಾಯದ ಬಹುಪಾಲನ್ನ ಜನರ ಸಹಾಯಕ್ಕೆ ಮುಡಿಪಾಗಿಡುವ ಮೂಲಕ ಯೂಟ್ಯೂಬ್ ಜಗತ್ತಿನ ಸೂಪರ್ ಸ್ಟಾರ್ ಆಗಿದ್ದಾನೆ. ಅಂದಹಾಗೆ ಜಿಮ್ಮಿಯ ಮಿಸ್ಟರ್ ಬೀಸ್ಟ್ ಚಾನೆಲ್ನ ಇವತ್ತಿನ ಒಟ್ಟು ಸಬ್ಸ್ಕ್ರೈಬರ್ಗಳ ಸಂಖ್ಯೆ 330 ಮಿಲಿಯನ್ಗೂ ಅಧಿಕ, ಅಂದ್ರೆ 33 ಕೋಟಿ. ಆತನ ಒಂದೊಂದು ವಿಡಿಯೋ ಕೂಡ ಸಲೀಸಾಗಿ 10-20 ಕೋಟಿ ವೀಕ್ಷಣೆ ಪಡೆಯುತ್ತೆ. ಒಂದು ಅಂದಾಜಿನ ಪ್ರಕಾರ ಮಿಸ್ಟರ್ ಬೀಸ್ಟ್ ಯೂಟ್ಯೂಬ್ ಚಾನೆಲ್ನ ತಿಂಗಳ ಆದಾಯ ಇವತ್ತಿಗೆ 45 ಕೋಟಿ ಎನ್ನಲಾಗ್ತಿದೆ. ಯೂಟ್ಯೂಬ್ ವ್ಯೂಸ್ ಜೊತೆಗೆ ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ಗಳು ಕೂಡ ಸೇರಿವೆ. ಜೊತೆಗೆ ಫೀಸ್ಟಬಲ್ ಹೆಸರಿನ ಚಾಕ್ಲೇಟ್ ಕಂಪನಿ ಮತ್ತು ಮಿಸ್ಟರ್ ಬೀಸ್ಟ್ ಹೆಸರಿನ ಬರ್ಗರ್ ಬ್ರ್ಯಾಂಡ್ ಹೊಂದಿರೋ ಜಿಮ್ಮಿ ಇದರಿಂದಲೂ ಕೋಟಿ ಹಣವನ್ನ ಸಂಪಾದಿಸ್ತಾನೆ. 2022ರಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿರುವ ಯೂಟ್ಯೂಬರ್ಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿರೋ ಜಿಮ್ಮಿಯ ಒಟ್ಟು ನೆಟ್ವರ್ತ್ ಭಾರತೀಯ ರೂಪಾಯಿಗಳಲ್ಲಿ 5,700 ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿದೆ. ಇದೆಲ್ಲವೂ ಸಾಧ್ಯವಾಗಿದ್ದು ಕೇವಲ 12 ವರ್ಷಗಳಲ್ಲಿ. ಅದು ಯೂಟ್ಯೂಬ್ನಲ್ಲಿ ಗಳಿಸಿದ ಪಾಪ್ಯುಲಾರಿಟಿಯಿಂದ. ಅಬ್ಬಬ್ಬಾ, ಜಿಮ್ಮಿ ಅಲಿಯಾಸ್ ಮಿಸ್ಟರ್ ಬೀಸ್ಟ್ ಸಾಧನೆಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕಲ್ವಾ?